ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದುಬಿಟ್ಟು ಕುಕಿಂಗ್ ಬ್ಲಾಗ್. ಸೊ ಕುಕಿಂಗ್ ಯಾರು ಮಾಡ್ತಾ ಇರೋದು? ಆಫ್ಕೋರ್ಸ್ ನಾನು ಅಂತ ಹೇಳೋಕ್ಕಾಗಲ್ಲ, ನಮ್ಮ ಅಕ್ಕ ಮಾಡ್ತಾ ಇದ್ದಾಳೆ. ನಾನು ಯಾಕೆ ಮಾಡ್ತಾ ಇಲ್ಲ ಅಂದರೆ ಬಿಕಾಸ್ ಯೂಶ್ವಲಿ ಎವ್ರಿ ಟೈಮ್ ನಾನೇ ಮಾಡೋದಲ್ವ. ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಸೊ ಅದಕ್ಕೆ ಇವತ್ತು ಅವಳು ಅಡುಗೆನ ಮಾಡ್ತಾ ಇದ್ದಾಳೆ. ಅಫ್ಕೋರ್ಸ್ ಇವತ್ತು ಸಂಡೇ ಇರೋದ್ರಿಂದ ಸಂಡೇ ಸ್ಪೆಷಲ್ ಭಾನುವಾರದ ಬಾಡೂಟ. ಸೊ ಇನ್ ಡೀಟೇಲಿ ಈ ಒಂದು ಫನ್ ಬ್ಲಾಗ್ನ ನೋಡ್ಕೊಂಬರೋಣ. ಫಸ್ಟ್ ನಾವು ಅಂದ್ಕೊಂಡಿದ್ದು ಫಿಶ್ ಮಾಡೋಣ ಅಂತ. ಸೊ ಫಿಶ್ ಸಾಂಬಾರು ಅಥವಾ ಪ್ರಾನ್ಸ್ ಗೀ ರೋಸ್ಟ್ ಮಾಡೋಣ ಅಂತ. ನಮ್ಮ ಮನೆ ಹತ್ರನೇ ಇದೆ, ಒಂದೇ ರೋಡಲ್ಲಿರೋದು. ಸೊ ಮಂಡ್ಯ ಫಿಶ್ ಸೆಂಟರ್ ಅಂತ ರೀಸೆಂಟಾಗಿ ಓಪನ್ ಆಗಿತ್ತು. ಅಲ್ಲಿ ಫಿಶ್ ತೊಗೊಬರೋಣ ಅಂದ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಕೇಕ್ ಅಂತಂದ್ರು, ಬಟ್ 4 o'clock ನಾನು ಹೇಳ್ದೆ ಅಲ್ವಾ ಹೊಸ ಫಿಶ್ ಸೆಂಟರ್ ಓಪನ್ ಆಗಿದೆ ಅಂತ. ಇದೆ ಮಂಡ್ಯ ಫಿಶ್ ಸೆಂಟರ್ ಅಂದ್ಬಿಟ್ಟು. ಸೊ ಅಲ್ಲಿ ಮೀನೆಲ್ಲ ನೋಡ್ತಾ ಇದ್ದೀವಿ. ಕೊರಿಯನ್ ಲೈಕ್ ಅಂತ ಅವ್ರಿಗೆ ಕನ್ನಡ ಬರಲ್ಲ, ನನಗೆ ಕೊರಿಯ ಬರಲ್ಲ. ಕೊರಿಯ ಅಲ್ಲ, ಹಿಂದಿ. ನಂಗೆ ಹಿಂದಿ ಬರುತ್ತೆ, ಬಟ್ ಅವ್ರ ಹಿಂದಿ ಅರ್ಧ ಲೀಟ್ರ್ ಮೊಸರು. ನಮ್ಮ ಅಂಕಲ್ ಸರಿಯಲ್ಲ, ಹಿಂಗೆ ಮಾಡಿದ್ರಲ್ಲಿ ಅಂಕಲು ಬಸ್ಸು ಏನು ಮಾಡಿದ್ರೆ ಚಿಕನ್ ನೀನು ಹೋದಾಗ ಮಾಡ್ತಾರೆ ಎವ್ರಿ ಟೈಮ್ ವೆನ್ ಹಾಯ್. ಈಗ ಅದೆಲ್ಲ ನಮ್ಮ ಮರ್ಯಾದೆ ಬಿಡ್ಕೊಳ್ಳೋದು, ಅದೆಲ್ಲ ವಿಡಿಯೋ ಮಾಡಿದ್ರೆ ವಿಚ್ ಒನ್ ರಾ? ಅದೇ ಲೆಗ್ ಪೀಸ್ ಎಲ್ಲ ಮಾಡಿದ್ರಲ್ಲ. ಯಾ ಆ್ಯಕ್ಚುಲಿ ರೆಕಾರ್ಡೆಡ್ ಇಟ್ಟು ಬಟ್ ಬ್ಲಾಗ್ ಮಾಡಿರಲಿಲ್ಲ. ಬ್ಲಾಗ್ ಇಟ್ರಾ? ಸೊ ನಾವಿಲ್ಲಿಂದ ಹೋಗುವಾಗ ಅಂದ್ಕೊಂಡಿದ್ದು ಫಿಶ್ ಅಂಗಡಿಗೆ ಹೋಗಿ ಮಾಮೂಲಿಯಲ್ಲಿ ಫಿಶ್ ತೊಗೊಳೋಣ ಅಂತ, ಮತ್ತು ಹಾಗೆ ಪ್ರಾನ್ಸ್ ತೊಗೊಳೋಣ ಅಂತ. ಬಟ್ ಏನಾಯಿತು ಅಂದರೆ ನಾವು ಹೇಳಿದ್ದು ವೆರೈಟಿಯಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಬೇರೆ ಆಪ್ಷನ್ ಇಲ್ಲದೆ ನಾವು ಚಿಕನ್ನ ತೊಗೊಂಡು ಮನೆಗೆ ವಾಪಸ್ ಬಂದ್ವಿ. ಸೊ ಹಿಯರ್ ಔಟ್ ಇಟ್ಸ್. ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಒಂದೇ ನೈಟ್ಗಾಗಿದ್ದರಿಂದ ಬಿರಿಯಾನಿ ಅಥವಾ ಗ್ರೇವಿ ಮಾಡೋಣ ಅಂಥೇಳಿ. ಗ್ರೇವಿಗೆ ಚಪಾತಿ ಅಥವಾ ರೊಟ್ಟಿ ಮಾಡ್ಕೋಬೋದಿತ್ತು, ಇಲ್ಲ ಬಿರಿಯಾನಿ ಮಾಡೋಣ ಅಂಥೇಳಿ ಪ್ಲ್ಯಾನ್ ಇದ್ದಿದ್ದು. ಆಮೇಲೆ ಬಿರಿಯಾನಿ ಗ್ರೇವಿನೇ ಚೆಂದ ಅಂದ್ಬಿಟ್ಟು ಎರಡೂ ಸ್ವಲ್ಪ ಮಾಡೋಣ, ಹೇಗಿದ್ರು ಬರೀ ಒಂದೇ ಟೈಮ್ ಅಲ್ವಾ ಅಂದ್ಬಿಟ್ಟು ಬಿರಿಯಾನಿ ಸ್ವಲ್ಪ ಗ್ರೇವಿ ಸ್ವಲ್ಪ ಒಂದೇ ಟೈಮಿಗೆ ಅಂದ್ಬಿಟ್ಟು ಸ್ವಲ್ಪ ಮಾಡಿದ್ವಿ. ಫಸ್ಟು ನಾನಿಲ್ಲಿ ಈರುಳ್ಳಿ ಮತ್ತು ಟೊಮೊಟೊ, ಹಸಿಮೆಣ್ಸಿಕಾಯಿ ಏನೇನು ಬೇಕೋ ಅದೆಲ್ಲ ಹೆಚ್ಕೊತಾ ಇದ್ದೀನಿ. ನೀನು ಬಿರಿಯಾನಿ ಮಾಡಿ ನಾನು ಗ್ರೇವಿ ಮಾಡ್ತೀನಿ. ನೀವು ಬಿರಿಯಾನಿ ಮಾಡಿ ನಾನು ಗ್ರೇವಿ ಮಾಡ್ತೀನಿ. ಬಿರಿಯಾನಿ ಯೂಶ್ವಲಿ ಮಾಡೋದು ಗೊತ್ತಿರುತ್ತೆ, ಬಟ್ ನಮ್ಮ ಸ್ಟೈಲ್ ನಾನು ಹೇಳ್ತೀನಿ ಹೇಗೆ ಮಾಡೋದು ಅಂದ್ಬಿಟ್ಟು. ಫಸ್ಟ್ ಇಲ್ಲಿ ಚಕ್ಕೆ, ಲವಂಗ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಟೊಮೆಟೊ, ಒಂದು ರುಬ್ಬಕ್ಕೆ ಮತ್ತು ಒಂದು ಒಗ್ಗರಣೆಗೆ ಹಾಕೋಕ್ಕೆ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಶುಂಠಿ ತೊಗೊಂಡಿದ್ದೀನಿ. ಮತ್ತು ಬಿರಿಯಾನಿ ಒಗ್ಗರಣೆ ಹಾಕೋದಕ್ಕೆ ಪಲಾವ್ ಎಲೆ, ಸೋಂಪು ಮತ್ತು ಇದು ಕಸ್ತೂರಿ ಮೇಥಿ ಅಂತ ಹೇಳ್ತೀವಲ್ಲ ಅದನ್ನು ತೊಗೊಂಡಿದ್ದೀವಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದ್ಮೇಲೆ ಮಾಡೋದೊಂದೇ ಬಾಕಿ. ಫಸ್ಟು ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಮಸಾಲೆ ಐಟಮ್ ಆದಂಥ ಚಕ್ಕೆ ಮತ್ತು ಲವಂಗ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಕೆಂಪು ಮೆಣಸಿನ್ಕಾಯಿ ಅಂತ ಇರುತ್ತೆ ಅಥವಾ ಒಣಮೆಣಸಿನ್ಕಾಯಿ ಅಂತ ಕರಿತೀವಿ, ಅದನ್ನು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ನಾವು ಆನಿಯನ್ ಹಾಕೋತಾ ಇದ್ದೀವಿ. ಆನಿಯನ್ 2 ಪೀಸ್ ಹಾಕಿ, ಯಾಕಂದರೆ ಸ್ವೀಟ್ನೆಸ್ ಕೊಟ್ಬಿಡುತ್ತೆ. ರುಬ್ಬೋದಕ್ಕೆ ಬರೀ 2 ಪೀಸ್ ಅಥವಾ 2 to 4 ಪೀಸ್ ಆನಿಯನ್ ಹಾಕ್ಕೊಂಡೆ ಸಾಕು. ನೆಕ್ಸ್ಟ್ ನಾವು ಒಗ್ಗರಣೆ ಕೊಡಬೇಕಾದ್ರೆ ಜಾಸ್ತಿ ಒಂದು ಮೀಡಿಯಮ್ ಸೈಜಿಂದು ಒಂದು ಆನಿಯನ್ ಹಾಕ್ಕೊಂಡೆ ಸಾಕು. ನೆಕ್ಸ್ಟ್ ಇದಕ್ಕೆ ದಪ್ಪಕ್ಕೆ ಹೆಚ್ಚಿದಂಥ ಟೊಮೊಟೊ ಹಾಕೋತಾ ಇದ್ದೀನಿ. 2 ಟೊಮೆಟೊ ದಪ್ಪಗೆ ಹಚ್ಕೊಳ್ಳಿ, ಮತ್ತು ಇನ್ನು ಮಿಕ್ಕಿದ 2 ಟೊಮೆಟೊನ ಸಣ್ಣದಾಗಿ ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕೆ ಹೆಚ್ಕೊಳ್ಳಿ. ಇದೆಲ್ಲ ಮಾಡುವಂಥ ಟೈಮಲ್ಲೇ ಅಕ್ಕಿ ನೆನೆ ಹಾಕ್ಕೊಳ್ಳಿ, ಬಿಕಾಸ್ ಒಂದು 10 ನಿಮಿಷ ಮುಂಚೆ ಅಕ್ಕಿ ನೆನೆದ್ರೆ ರೈಸ್ ಚೆನ್ನಾಗಾಗುತ್ತೆ. ಸೊ ಒಂದು ಕಡೆ ಅಕ್ಕಿ ನೆನೆ ಹಾಕ್ತಾಯಿದ್ದೀನಿ, ಇನ್ನೊಂದು ಕಡೆ ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ನೆಕ್ಸ್ಟ್ ಸೊಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡುವಂಥದ್ದು. ನಾವು ಹಾಕಿರೋ ಸೊಪ್ಪೆಲ್ಲ ನೀಟಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಫ್ರೈ ಆಗೋದಕ್ಕೆ ಬಿಡೋಣ. ನೆಕ್ಸ್ಟು ಇನ್ನೊಂದು ಕಡಾಯಿಯಲ್ಲಿ ನಾವು ಬಿರಿಯಾನಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಕುಕ್ಕರ್ಗೆ ಆಯಿಲ್ ಹಾಕೋತಾ ಇದ್ದೀನಿ. ಇಲ್ಲಿ
ಅದಾದಮೇಲೆ ಬೇ ಲೀಫ್ ಹಾಕೋತಾ ಇದ್ದೀನಿ ಒಂದೆರಡು. ಇದು ಎಣ್ಣೆಲಿ ಬಿಟ್ಟರೆ ಫ್ಲೇವರ್ ಚೆನ್ನಾಗಿರುತ್ತೆ, ಪಲಾವ್ ಎಲೆ ಅಂತಲೂ ಕೂಡ ಕರೀತಾರೆ. ಅದಾದಮೇಲೆ ಸ್ವಲ್ಪ ಸೋಂಪು ಮತ್ತು ಕಸ್ತೂರಿ ಮೇಥಿ ಅಂತ ಕರಿತೀವಿ. ಇದೆಲ್ಲ ಮಸಾಲೆಗಳು ಕೂಡ ತುಂಬ ಫ್ಲೇವರ್ ಕೊಡುತ್ತೆ ಒಂದು ಬಿರಿಯಾನಿಗೆ. ಸೊ ಇದೆಲ್ಲ ಹಾಕೋತಾ ಇದ್ದೀನಿ. ಬ್ರೋ ಕರೆಕ್ಟಾಗಿ ಹಾಕು, ವೀಡಿಯೋಗೆ ಅಂತ ಏನೇನು ಹಾಕ್ಬಿಟ್ಟಿಯೇ. ಇದೇನು ಡ್ಯಾನ್ಸ್ ಮಾಡ್ಕೊಂಡಿರ್ತಿದೆಯೇ? ಅದಾದಮೇಲೆ ಈರುಳ್ಳಿ ಮತ್ತು ಪುದೀನ ಎಲೆ ಹಾಕೊಳ್ಳೋದು. ಪುದೀನ ಕಡ್ಡಿ ಜೊತೆ ಬೇಡ, ಬರೀ ಲೀಫ್ ಇರುತ್ತಲ್ಲ ಅದನ್ನು ಮಾತ್ರ ಫ್ರೈ ಹಾಕೋತಾ ಇದ್ದೀನಿ ಇಲ್ಲಿ. ಆನಿಯನ್ ಫ್ರೈ ಆಗ್ತಿರ್ಬೇಕಾದ್ರೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನಂತೂ ಎಲ್ಲ ಅಡುಗೆಗೂ ಕೂಡ ಅರಿಶಿನ ಯೂಸ್ ಮಾಡ್ತೀನಿ, ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದ್ರಿಂದ. ಗಮ್ಮಂತ ಟೀಚು ಅಲ್ಲ, ಮಾಸ್ಟರ್ ಶೆಫ್ ಕೋರ್ಸ್ಗೆ ನಾನು ಸೇರ್ಕೊಬಿಟ್ರೆ ಎಲ್ಲರೂ ನನ್ನ ಫುಡ್ಗೆ ಎಡಿಟ್ ಆಗ್ಬಿಡ್ತಾರೆ. ಅಲ್ಲ ನಾನು ಮಾಡಿದೆ ಅಂತ ಹಾಕಿ ಬ್ರೋ ಇಲ್ಲಿ ನೋಡೆ, ಕಣ್ಣ ಸರಿ ಸರಿ ಬಾತು ಒಮ್ಮೆ ಬಾತು ಬೇಗ ಅರ್ಥ ಅರ್ಥ ಇಲ್ಲ ಇದು ಬ್ರೋ ಯು ಆಂಡ ವಾಂಡ ಅಷ್ಟೇ ಟೊಮೊಟೊ ವಾವ್ ಗಮ್ಮ ಯಾಡ ಊಡ ನಾನು ಹೇಳ್ಕೊಡ್ತೀನಿ ಬಿಡಮ್ಮ ಹಿಂಗೆ ಮಾಡೋದಂತ. ನಾನು ಆವಾಗಲೇ ಫ್ರೈ ಮಾಡಿದಂಥ ಮಸಾಲಾನ ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ರುಬ್ಬೋದಕ್ಕೆ. ಸ್ವಲ್ಪ ಆರಿದ್ಮೇಲೆ ಯಾವಾಗಲೂ ರುಬ್ಬಿ, ಬಿಸಿ ಇದ್ದಾಗ ಯಾವಾಗಲೂ ರುಬ್ಬಕ್ಕೆ ಹೋಗಬಾರ್ದು. ಮತ್ತು ಇಲ್ಲಿ ನಾನು ಬಿರಿಯಾನಿ ಮತ್ತು ಗ್ರೇವಿ ಎರಡಕ್ಕೂ ಕೂಡ ಸೇಮ್ ಮಸಾಲೆನೇ ಯೂಸ್ ಮಾಡ್ತಾಯಿದ್ದೀನಿ. ಏನಂತ ಟೇಸ್ಟ್ ಬೇರೆ ಅಂತ ಅನಿಸಲ್ಲ, ಬಟ್ ಎರಡೂ ಕೂಡ ಚೆನ್ನಾಗಾಗಿತ್ತು. ಎರಡಕ್ಕೂ ಸೇಮ್ ಮಸಾಲ. ಇಷ್ಟಿರಲಿ. ಲಾಕ್ ಕೊಡು. ಲಾಕ್ ಆನ್ ಮಾಡಿದ್ಯಾ? ಬ್ರೋ ಅದೇ ನಂಗೆ ಫುಟ್ಬಾಲ್ ಇಸ್ದಂಗೆ ಎಸಿತಿಯಲ್ಲ. ಇದು ಜಮ್ ಎಲ್ಲ ಸ್ಕಿನ್ನು ಚೆನ್ನಾಗಿರ್ತೈತಮ್ಮ. ಮೆಕ್ಸ್ ಇವಳೆಂತ ಸಾಲ್ಟ್. ಉಪ್ಪು ಹಾಕಿದ್ಮೇಲೆ ಚಿಕನ್ ನೀಟಾಗಿ ಬೇಯಬೇಕು. ಸೊ ಅದಕ್ಕೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಗ್ರೇವಿಗೂ ಕೂಡ ಸೈಡಲ್ಲೇ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ಎಣ್ಣೆ, ಸೋಂಪು ಮತ್ತು ಕಸ್ತೂರಿ ಮೇಥಿ ಸೇಮ್ ಮೆಷರ್ಮೆಂಟಲ್ಲಿ ಹಾಕ್ಕೊಂಡೆ. ನೆಕ್ಸ್ಟು ಆನಿಯನ್ ಹಾಕ್ಕೊಂಡು ಎಣ್ಣೆನೇ ನೀಟಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ಅರಿಶಿನ ಹಾಕೋತಾ ಇದ್ದೀನಿ. ಓ ಮೈ ಗಾಡ್. ಸೊ ಈರುಳ್ಳಿ ಎಲ್ಲ ಬೆಂದಾದಮೇಲೆ ಚಿಕನ್ ಹಾಕ್ಕೊಂಡೆ. ಚಿಕನ್ ಮತ್ತು ಉಪ್ಪು ಹಾಕ್ಕೊಂಡೆ. ಯಾವಾಗಲೂ ಚಿಕನ್ ಚೆನ್ನಾಗಿ ಉಪ್ಪಿಡಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಒಂದು ಥಿಂಗ್ ಏನಂದರೆ, ಗ್ರೇವಿ ಮಾಡಬೇಕಾದ್ರೆ ಈರುಳ್ಳಿ ಆದ ತಕ್ಷಣ ಟೊಮೆಟೊ ಹಾಕೋಬಾರ್ದು. ಚಿಕನ್ ಎಲ್ಲ ಬೆಂದಾದಮೇಲೆ ಟೊಮೆಟೊ ಹಾಕ್ಕೊಂಡ್ರೆ ಅದು ರಸ ಚೆನ್ನಾಗಿ ಬಿಡುತ್ತೆ ಅಂತ ನಾನು ಫಾಲೋ ಮಾಡೋ ರೂಲು. ಒಂದು ಕಡೆ ಬಿರಿಯಾನಿ ಆಗ್ತಾಯಿದೆ, ಇನ್ನೊಂದು ಕಡೆ ಗ್ರೇವಿ ರೆಡಿ ಮಾಡ್ತಾಯಿದ್ದೀನಿ. ಬಾಡ ಬೇಗ ಸೊ ಹೇಳು. ಇಂಟ್ರೋ ಆಯ್ತು ಬಿಡ ಕ್ವಿಕ್ ಯಾಡ ಹಾಕುಡ. ನೆಕ್ಸ್ಟ್ ಬಿರಿಯಾನಿಗೆ ರೈಸ್ ಹಾಕೋತಾ ಇದ್ದೀನಿ. ನಾನು ಮೊದಲೇ ಹೇಳ್ದಾಗೆ ರೈಸ್ 10 to 15 ಮಿನಿಟ್ಸ್ ಮುಂಚೆ ನೆನೆಸಿಡಿ, ಅವಾಗ ಚೆನ್ನಾಗಾಗುತ್ತೆ ಅನ್ನ ಅಂತೇಳಿ. ಒಂದು ಕಡೆ ಗ್ರೇವಿಗೆ ರೆಡಿ ಆಗ್ತಾಯಿದೆ, ಇನ್ನೊಂದು ಕಡೆ ರೈಸ್ ಹಾಕ್ತಾಯಿದ್ದೀನಿ ಇಲ್ಲಿ ಬಿರಿಯಾನಿಗೆ. ಒಟ್ಟೆ ವಿಡಿಯೋಗ್ರಫಿ ಬ್ರೋ. ನೀನು ಹೇಳೋದೆಲ್ಲ ರೆಕಾರ್ಡ್ ಆಗ್ತಿದೆ. ರೈಸ್ನ ಒಂದ್ಸಲ ನೀಟಾಗಿ ಬಾಡಿಸ್ಕೊಬಿಟ್ಟು ನೆಕ್ಸ್ಟ್ ನಾವು ರುಬ್ಬಿರ್ತೀವಲ್ಲ ಆ ಮಸಾಲೆ ಹಾಕೋತಾ ಇದ್ದೀನಿ ಇಲ್ಲಿ. ಬಿರಿಯಾನಿಗೆ ಜಾಸ್ತಿ ಮಸಾಲೆ ಇದ್ರೆ ಚೆನ್ನಾಗಿರಲ್ಲ. ಸೊ 2 to 3 ಟೇಬಲ್ ಸ್ಪೂನ್ ಅಷ್ಟೇ ಮಸಾಲೆ ಹಾಕ್ಕೊಳ್ಳಿ ನೀವು ಮಾಡೋದಾದರೆ.
ಸೂಪರ್. 1:2 ರೇಷಿಯೋದಲ್ಲಿ ನೀರು ಹಾಕೋಬೇಕು. ಬ್ರೋ ಹೋಗು ಬ್ರೋ, ವಿಡಿಯೋ ಮಾಡ್ತಾ ಇದ್ದೀನಲ್ವಾ. ಅಡುಗೆ ಮಾಡ್ತಾ ಇದ್ದೀನಲ್ಲ. ಇಟ್ಸ್ ನಾಟ್ ಅ ಬಿಗ್ ಡೀಲ್. ಓಕೆ, ಹಾಂ ಮಾಡಿ ನೋಡು. ಲಿಟ್ರಲಿ ಸೂಪರಾಗಿ ಆಗೈತೆ. ಹೌದಾ? ಹಂಗೆ ಮಾಡ್ಬೇಕಂತೆ ಬ್ರೋ. ನೆಕ್ಸ್ಟ್ ಇದಕ್ಕೆ ಹಾಫ್ ಲೆಮನ್ ಕಟ್ ಮಾಡಿ ಹಾಕೊಳ್ಳೋಣ. ಫೋನ್ ಇಸ್ ಹಾಟಿಂಗ್. ಶಿ ಇಸ್ ಡೂಯಿಂಗ್ ಎವ್ರಿಥಿಂಗ್ ಫಾರ್ ಮೀ. ಯಾಡ ಬಿರಿಯಾನಿಗೆ ನಿಂಬೆಹಣ್ಣು ರಸ ಆದಮೇಲೆ ಕ್ಲೋಸ್ ಮಾಡಿ 3 ವಿಷಲ್ಸ್ ಆಗೋವರೆಗೂ ಬಿಡಬೇಕು. ಇನ್ನೊಂದು ಕಡೆ ಗ್ರೇವಿ ಆಗ್ತಿದೆ. ಸೊ ಇದಕ್ಕೆ ಮಸಾಲೆ ರುಬ್ಬಿದ್ವಲ್ಲ ಅದನ್ನೆಲ್ಲ ಹಾಕೋತಾ ಇದ್ದೀನಿ. ಗ್ರೇವಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅದ್ರ ತಕ್ಕಂತೆ ನೀರು ಹಾಕೊಳ್ಳಿ. ಚಪಾತಿಗಾದರೆ ಸ್ವಲ್ಪ ಗಟ್ಟಿ ಇರಲಿ, ನೀರು ಸ್ವಲ್ಪ ಹಾಕಬೇಕು. ಇಲ್ಲಾಂದರೆ ನಮಗೆ ರೈಸ್ಗೆ ಏನಾದರೂ ಬೇಕಂದರೆ ಸಾಂಬಾರು ಕನ್ಸಿಸ್ಟೆನ್ಸಿಲಿ ಕೂಡ ಮಾಡ್ಕೋಬೋದು. ಸಾಂಬಾರಿಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು. ಆ ಕನ್ಸಿಸ್ಟೆನ್ಸಿಲಿ ನೋಡಿಕೊಂಡು ನೀರು ಹಾಕೋಬೇಕು. ಆದರೆ ಅಷ್ಟೇ. ಪ್ರೌಡ್ ಆಫ್ ಯು. ಮಸಾಲ ಬ್ರೋ ಯುವರ್ ಹ್ಯಾಂಡ್ ಈಸ್ ಓನ್ಲಿ ವಿಸಿಬಲ್. ಓಕೆದಾ ಬ್ರೋ, ಊದ್ಬಿಟ್ಟೆ ಹಿಂಗೆ. ಇಲ್ಲ, ಬೇಕಾದರೆ ನೀವು ಯಾವ ಚಿಕನ್ ಮಸಾಲ ಯೂಸ್ ಮಾಡ್ತೀರೋ ಅದನ್ನು ಕೂಡ ಹಾಕೋಬೋದು. ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ. ಅದರಲ್ಲಿ ಎತ್ಕೊಂಡು ಮಾಡಿ. ಯು ಕಮ್ ಡಾ. 3 ವಿಷಲ್ಸ್ ಎಲ್ಲ ಆಗಿ ಆ ಕುಕ್ಕರಲ್ಲಿ ಆರಿದ್ಮೇಲೆ ನಾವು ನೀಟಾಗಿ ರೈಸ್ ಎಲ್ಲ ನೀಟಾಗಿ ಎಲ್ಲ ಮಸಾಲೆ ಮಿಕ್ಸ್ ಆಗಲಿ ಅಂದ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಾಗಿದೆ ಬಿರಿಯಾನಿ ಅಂತ. ನಿಜವಾಗ್ಲೂ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ, ಬಿರಿಯಾನಿ ಗ್ರೇವಿ ಎರಡೂ ಕೂಡ ಚೆನ್ನಾಗಿತ್ತು. ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿತ್ತು. ನಮ್ಮನೇಲಂತೂ ಎಲ್ರಿಗೂ ತುಂಬ ಇಷ್ಟ ಆಯಿತು. ನಾವು ಯಾವಾಗಲೂ ಇದೇ ಥರ ಅನಿಸುತ್ತೆ, ಕಡಿಮೆ ಮಾಡಿದಾಗಲೇ ತುಂಬ ಟೇಸ್ಟ್ ಚೆನ್ನಾಗಾಗುತ್ತೆ. ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಹೇಳಿ. ಹೇಳು ಬೇಗ. ಚೆನ್ನಾಗಿದೆ. ಓಕೆ, ಹೇಳ್ತೀನಿ ಇವಾಗ. ಅದ್ಭುತವಾಗಿದೆ, ಬಟ್ ಗ್ರೇವಿನ ಒಂಚೂರು ತಿಕ್ ಕನ್ಸಿಸ್ಟೆನ್ಸಿ ಇರಬೇಕಿತ್ತು. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.